ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ 2025ರ ಯುಗಾದಿಯ ಫಲಾಫಲಗಳಲ್ಲಿ ವೃಷಭ ರಾಶಿಯವರಿಗೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ. ಈ ರಾಶಿಯವರಿಗೆ ಶನಿ 11ರಲ್ಲಿರ್ತಾರೆ, ಗುರು 1ರಿಂದ 2ಕ್ಕೆ ಬರ್ತಾರೆ, ರಾಹು 11ರಿಂದ 12ರಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಕೇತು ಗ್ರಹ 5ರಿಂದ 4ರಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ರಾಶಿಯವರಿಗೆ ಬಹಳ ಅದ್ಭುತವಾದ ಕಾಲ, ಗುರುಬಲ ಇದೆ. ಈ ವರ್ಷ ಗುರುಬಲ ಬರುತ್ತೆ, ಈ ವರ್ಷ ಶನಿ ಬಲ ಬರುತ್ತೆ, ಡಬಲ್ ಡಮಾಕ ಅಂತ ನಾವು ಕರಿತೀವಿ. ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಗುರು ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ. ಇದರಿಂದ ಏನಾಗುತ್ತೆ, ಮನಸ್ಸೌಖ್ಯಂ ಯಶೋವೃದ್ಧಿ. ಗುರುವಿನಿಂದ ಏನಾಗುತ್ತೆ, ಮನಸ್ಸು ಸೌಖ್ಯವಾಗಿರುತ್ತೆ, ಯಶೋವೃದ್ಧಿಯಾಗಿರುತ್ತೆ. ಸೌಭಾಗ್ಯಂಚ ಧನಾಗಮಂ, ಸೌಭಾಗ್ಯಂಚ ಧನಾಗಮ. ಹಣ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಕಂಕಣ ಬಲ ಕೂಡಿ ಬರುತ್ತೆ, ಕೀರ್ತಿ ಲಾಭಗಳು ಜಾಸ್ತಿ ಆಗುತ್ತೆ. ಧರ್ಮಾರ್ಥಂ ದ್ವಿತೀಯ ಸ್ತೋಯಸ್ತಾಂ, ಅಂದರೆ ನಿಮಗೆ ಎಷ್ಟೋ ಧರ್ಮ ಕೆಲಸಗಳಲ್ಲಿ ನೀವು ಭಾಗಿಯಾಗ್ತೀರಾ. ಸೌಖ್ಯ ಚೆನ್ನಾಗಿರುತ್ತೆ, ವ್ಯಾಪಾರ ಯೋಗ ಚೆನ್ನಾಗಿರುತ್ತೆ. ಈಗ ಕಡೆಯ ವರ್ಷದಲ್ಲಿ ಏನಾದರೂ ಕಷ್ಟಗಳನ್ನು ಅನುಭವಿಸಿ ಪೆಂಡಿಂಗ್ ಇರ್ತಕ್ಕಂಥದ್ದೆಲ್ಲ ಪರಿಪೂರ್ಣ ಆಗುತ್ತೆ. ಆಸ್ತಿ ಸಂಪಾದನೆ ಯೋಗ, ಶತ್ರು ನಿಗ್ರಹ ಆಗುತ್ತೆ, ಭೂಮಿಯಿಂದ ಒಳ್ಳೆಯದಾಗುತ್ತೆ, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಆದರೆ ರಾಹು 11ರಿಂದ 12ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಈ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಹೆಚ್ಚು ನೋಡೋಕ್ಕೆ ಹೋದಾಗ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಈ ಒಂದು ವರ್ಷದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಕೊಡುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಆರೋಗ್ಯದ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟ ಇದ್ದರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ. ಇನ್ನು ಶನಿ 11ರಲ್ಲಿ ಶನಿ ಬರ್ತಾ ಇರತಕ್ಕಂಥದ್ದು ಆರೋಗ್ಯಂ ಅರ್ಧ ಲಾಭಂಚ ಸ್ತ್ರೀಪುತ್ರ ಸುಖವರ್ಧನಂ ಅಂತ ಕರೆಯುತ್ತೆ. ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ವಸ್ತ್ರಾಭರಣ ಯೋಗ, ಭೂಮಿ ಯೋಗ, ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಕಾನೂನು ಸೇವೆಗಳಲ್ಲಿ ಶುಭ ಆಗುತ್ತೆ, ಹೊಸ ಉದ್ದಿಮೆ ಸ್ಥಾಪನೆ ಮಾಡ್ಕೊಳ್ತೀರಾ, ಭೂಮಿ ತಗೊಳ್ಳೋ ಯೋಗ, ಮನೆ ತಗೊಳ್ಳೋ ಯೋಗ, ವಾಹನ ತಗೊಳ್ಳೋ ಯೋಗ. ಆದರೆ ಪಿತ್ರಾರ್ಜಿತ ಆಸ್ತಿಯ ವಿಷಯಗಳಲ್ಲಿ ಕಲಹಗಳು ಬೇಡ, ಅದು ಡಬಲ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ನಿಮಗೆ ಈ ವರ್ಷದಲ್ಲಿ ಪಾಲುದಾರಿಕೆಯಿಂದ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವಾಹನ ಕಂಟಕ ಇರ್ತಕ್ಕಂಥ ಯೋಗ. ಆದರೆ ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಹಣಕಾಸು ಚೆನ್ನಾಗಿರುತ್ತೆ, ಲಾಭ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ, ಬಡ್ತಿ ಸಿಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥದ್ದು, ರಾಜಕೀಯ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಸಹ ಈ ಒಂದು 2025 ವೃಷಭ ರಾಶಿಯವರಿಗೆ ಆಗಿರುತ್ತೆ. ಗುರುಬಲ ಕೂಡ ತುಂಬ ಚೆನ್ನಾಗಿರುತ್ತೆ, ಶನಿ ಬಲ ಚೆನ್ನಾಗಿರುತ್ತೆ. ಇವರಿಗೆ ಆದಾಯ 8 ಇರುತ್ತೆ, ಆದಾಯ 8 ಇರುತ್ತೆ. ಅಂದರೆ ನಷ್ಟ ಅಥವಾ ಖರ್ಚು ಅಂತ ಏನು ಕರಿತೀವಿ ಅದು 5 ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ರುದ್ರನ ಆರಾಧನೆ ಮಾಡ್ಕೋಬೇಕು. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಜಪ ಮಾಡ್ಕೋಬೇಕು. ಹಾಗೆ ರುದ್ರ ಎಲ್ಲೋ ಒಂದು ಕಡೆ ರುದ್ರ ಪೂಜೆ ಇರ್ಬೋದು, ರುದ್ರಾಷ್ಟಕ ಇರ್ಬೋದು, ರುದ್ರ ಹೋಮಗಳಿರ್ಬೋದು. ರುದ್ರನನ್ನು ಮಾಡಿಕೊಂಡಾಗ ಸಾಕಷ್ಟು ರುದ್ರಾಭಿಷೇಕ ಇರ್ಬೋದು, ಮಾಡಿದಾಗ ಸಾಕಷ್ಟು ಶುಭ ಆಗುತ್ತೆ. ಹಳದಿ ಮತ್ತು ಗುಲಾಬಿ ಈ ವರ್ಷದಲ್ಲಿ ಸಾಕಷ್ಟು ಫಲಗಳನ್ನು ಕೊಡುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 2 ಆಗಿರುತ್ತೆ. ಈ ವರ್ಷದಲ್ಲಿ ಸಾಕಷ್ಟು ಉತ್ತರದ ದಿಕ್ಕಿನ ಪ್ರಯಾಣಗಳು ನಿಮಗೆ ಶುಭ ಕೊಡ್ತಕ್ಕಂಥ ಯೋಗ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಅದರಿಂದ ನಿಮಗೆ ನಷ್ಟ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರುದ್ರಾಭಿಷೇಕ ಮಾಡ್ಕೊಳ್ಳೋದು, ರುದ್ರನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಹಾಗೆ ವಿವಾಹ ಯೋಗ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಈ ವರ್ಷದಲ್ಲಿರುತ್ತೆ.